ಹಾಯ್ ಫ್ರೆಂಡ್ಸ್, ಮಾಜಿ ಸಂಸದ ಪ್ರತಾಪ್ ಸಿಂಹ ಮತ್ತು ಹಾಲಿ ಶಾಸಕ ಪ್ರದೀಪ್ ಈಶ್ವರ್ ನಡುವೆ ಮಾತಿನ ಯುದ್ಧ ಜೋರಾಗಿದೆ. ಹಾಗಾದ್ರೆ ಈ ಇಬ್ಬರು ನಾಯಕರಲ್ಲಿ ಯಾರು ಬೆಸ್ಟ್? ಹೆಚ್ಚು ಓದಿರೋದು ಯಾರು? ಹೆಚ್ಚು ಅನುಭವ ಇರೋದು ಯಾರಿಗೆ? ಆಸ್ತಿಯಲ್ಲಿ ಯಾರು ಮುಂದಿದ್ದಾರೆ? ಇಬ್ಬರ ಕುಟುಂಬ ಹೇಗಿದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯದ ಜೀವನ. ಪ್ರತಾಪ್ ಸಿಂಹ 1976ರ ಜೂನ್ 26ರಂದು ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಜನಿಸಿದ್ರು. ಇವರ ತಂದೆ ಹೆಸರು B.E. ಗೋಪಾಲಗೌಡ, ತಾಯಿ ಪುಷ್ಪ. ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದ ಪೇರೆಸಂದ್ರದಲ್ಲಿ 1985ರಲ್ಲಿ ಜನಿಸಿದ್ರು. ತಂದೆ ಈಶ್ವರ್, ತಾಯಿ ಮಂಜುಳಾ. ಪ್ರದೀಪ್ ಸಣ್ಣವರಿದ್ದಾಗಲೇ ಹಣಕಾಸಿನ ಸಮಸ್ಯೆಗೆ ತಂದೆ ತಾಯಿ ಆತ್ಮಹತ್ಯೆ ಮಾಡಿಕೊಂಡ್ರು. ವಯಸ್ಸಿನಲ್ಲಿ ಯಾರು ದೊಡ್ಡವರು? ಪ್ರತಾಪ್ ಸಿಂಹಗೆ 49 ವರ್ಷ ವಯಸ್ಸಾಗಿದೆ. ಅದೇ ರೀತಿ ಪ್ರದೀಪ್ ಈಶ್ವರ್ಗೆ 40 ವರ್ಷ ವಯಸ್ಸಾಗಿದೆ. ಪ್ರತಾಪ್ ಸಿಂಹ ಪ್ರದೀಪ್ ಈಶ್ವರ್ಗಿಂತ 9 ವರ್ಷ ದೊಡ್ಡವರು. ಹೆಚ್ಚು ಓದಿರೋದು ಯಾರು? ಪ್ರತಾಪ್ ಸಿಂಹ SDM ಕಾಲೇಜಿನಿಂದ ಸೈಕಾಲಜಿ ಮತ್ತು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ್ರು. ನಂತರ ಕಂಪ್ಯೂಟರ್ ಅಪ್ಲಿಕೇಶನ್ ವಿಚಾರದಲ್ಲೂ ಡಿಪ್ಲೊಮಾ ಪೂರ್ಣಗೊಳಿಸಿದ್ದಾರೆ. ಇನ್ನು ಪ್ರದೀಪ್ ಈಶ್ವರ್ PUC ವರೆಗೆ ಮಾತ್ರವೇ ಓದಿದ್ದಾರೆ. ಈ ನಡುವೆ ಇವರ ತಂದೆ ತಾಯಿ ವಿಧಿವಶರಾಗಿದ್ದರಿಂದ ಓದು ನಿಲ್ಲಿಸಬೇಕಾಯಿತು. ವೃತ್ತಿ ಜೀವನ ಹೇಗಿತ್ತು? 1999ರಲ್ಲಿ ವಿಜಯ ಕರ್ನಾಟಕ ಪತ್ರಿಕೆ ಸೇರಿದ ಪ್ರತಾಪ್ ಸಿಂಹ 15 ವರ್ಷಗಳ ಕಾಲ ಪತ್ರಕರ್ತರಾಗಿ ಕೆಲಸ ಮಾಡಿದ್ರು. ಆಗಲೇ ಹಿಂದುತ್ವದ ಪರವಾಗಿ ಅಂಕಣ ಬರೆಯೋಕೆ ಶುರು ಮಾಡಿದ್ರು. ಹಲವು ಪುಸ್ತಕಗಳನ್ನ ಕೂಡ ಬರೆದು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡ್ರು. ಅದೇ ರೀತಿ ಪ್ರದೀಪ್ ಈಶ್ವರ್ ಮೊದಲಿಗೆ ಟಿವಿಯಲ್ಲಿ ಲೈಫ್ ಈಸ್ ಬ್ಯೂಟಿಫುಲ್ ಅನ್ನೋ ಮೋಟಿವೇಶನಲ್ ಕಾರ್ಯಕ್ರಮವನ್ನ ನಡೆಸಿಕೊಡ್ತಿದ್ರು. ನಂತರದಲ್ಲಿ ಪರಿಶ್ರಮ ಅಕಾಡೆಮಿ ಹುಟ್ಟು ಹಾಕಿದ್ರು. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ? ಹಿಂದುತ್ವದ ಯುವ ನಾಯಕನಾಗಿ ಗುರುತಿಸಿಕೊಂಡಿದ್ದ ಪ್ರತಾಪ್ ಸಿಂಹ 2014ರಲ್ಲಿ ರಾಜಕೀಯಕ್ಕೆ ಬಂದ್ರು. ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಪಡೆದು ಸ್ಪರ್ಧಿಸಿದ್ರು. ಮೊದಲ ಪ್ರಯತ್ನದಲ್ಲೇ ಗೆಲುವು ಕಂಡ್ರು. ಇನ್ನು ಪ್ರದೀಪ್ ಈಶ್ವರ್ 2018ರ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲಿಸುವ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರು. 2023ರ ಎಲೆಕ್ಷನ್ ವೇಳೆಗೆ ಕಾಂಗ್ರೆಸ್ ಸೇರಿ ಚಿಕ್ಕಬಳ್ಳಾಪುರ ವಿಧಾನಸಭೆ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಯಾರು ಸೀನಿಯರ್, ಯಾರು ಪ್ರಭಾವಿ? ಪ್ರತಾಪ್ ಸಿಂಹ 2014 ಮತ್ತು 2019ರ ಲೋಕಸಭೆ ಚುನಾವಣೆಗಳಲ್ಲಿ ವಿನ್ ಆಗಿದ್ದಾರೆ. ಆದರೆ 2024ರಲ್ಲಿ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡಲಿಲ್ಲ. ಇನ್ನು ಪ್ರದೀಪ್ ಈಶ್ವರ್ ಇದೇ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಪ್ರಭಾವ ಮತ್ತು ಸೀನಿಯಾರಿಟಿ ನೋಡಿದ್ರೆ ಪ್ರತಾಪ್ ಸಿಂಹ ಮುಂದಿದ್ದಾರೆ ಅಂತ ಹೇಳಬಹುದು. ಇಬ್ಬರ ಸಮುದಾಯ ಯಾವುದು? ಪ್ರತಾಪ್ ಸಿಂಹ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ನಾಯಕರಾಗಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಈ ಸಮುದಾಯ ತುಂಬಾ ಪ್ರಭಾವಶಾಲಿಯಾಗಿದೆ. ಇನ್ನು ಪ್ರದೀಪ್ ಈಶ್ವರ್ ಬಲಿಜ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಇಬ್ಬರು ನಾಯಕರ ಕುಟುಂಬ ಹೇಗಿದೆ? ಪ್ರತಾಪ್ ಸಿಂಹ ಅರ್ಪಿತಾ ಅನ್ನೋರನ್ನ ಮದುವೆಯಾಗಿದ್ದಾರೆ. ಇವರಿಬ್ರು ತುಂಬಾ ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾಗಿದ್ರು. ದಂಪತಿಗೆ ಓರ್ವ ಮಗಳಿದ್ದಾರೆ. ಅದೇ ರೀತಿ ಪ್ರದೀಪ್ ಈಶ್ವರ್ ನಯನ ಅನ್ನೋರನ್ನ ಮದುವೆಯಾಗಿದ್ದಾರೆ. ಹೆಚ್ಚು ಆಸ್ತಿ ಮಾಡಿರೋದು ಯಾರು? ಪ್ರತಾಪ್ ಸಿಂಹ 2019ರ ಲೋಕಸಭೆ ಚುನಾವಣೆ ವೇಳೆ ತಮ್ಮ ಹತ್ರ 63,22,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ ಅಂತ ಘೋಷಿಸಿದ್ರು. ಆದರೆ ಪ್ರತಾಪ್ ಸಿಂಹ ಬಳಿ ಯಾವುದೇ ಚಿನ್ನ ಇಲ್ಲ. ಜೊತೆಗೆ 44 ಲಕ್ಷ ರೂಪಾಯಿ ಸಾಲವೂ ಇತ್ತು. ಇನ್ನು ಪ್ರದೀಪ್ ಈಶ್ವರ್ 69 ಲಕ್ಷ ರೂಪಾಯಿ ಆಸ್ತಿ ಘೋಷಿಸಿಕೊಂಡಿದ್ದಾರೆ. ಇವರ ಹತ್ರ 350 ಗ್ರಾಂ ತೂಕದ ಚಿನ್ನಾಭರಣವಿದ್ದು 17,28,000 ರೂಪಾಯಿ ಸಾಲವಿದೆ. ಪತ್ನಿ ಹೆಸರಲ್ಲಿ ಹೆಚ್ಚು ಆಸ್ತಿ ಮಾಡಿದ್ಯಾರು? ಪ್ರತಾಪ್ ಸಿಂಹ ಪತ್ನಿ ಅರ್ಪಿತಾ ಬಳಿ 1,22 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅರ್ಧ ಕೆಜಿಯಷ್ಟು ಚಿನ್ನ ಕೂಡ ಇದೆ. ಅದೇ ಪ್ರದೀಪ್ ಈಶ್ವರ್ ಪತ್ನಿ ಬಳಿ 20 ಲಕ್ಷ ರೂಪಾಯಿಯಷ್ಟು ಆಸ್ತಿ ಇದೆ. 194 ಗ್ರಾಂ ಚಿನ್ನ ಮತ್ತು 3 ಕ್ಯಾರೆಟ್ನ ವಜ್ರಾಭರಣವಿದೆ. ಫ್ರೆಂಡ್ಸ್, ಇದು ಪ್ರದೀಪ್ ಈಶ್ವರ್ ಮತ್ತು ಪ್ರತಾಪ್ ಸಿಂಹ ಇವರಿಬ್ಬರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.